ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾಗ ಇವರ ಆಪ್ತರೇ ಬೆನ್ನಿಗೆ ಇರಿದ್ರಾ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದರ ಬಗ್ಗೆ ಅವರ ಸಹೋದರ ಮಾತನಾಡಿದರೆ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಲ್ಲಿದ್ದಾಗ ಆಪ್ತರೇ ಬೆನ್ನಿಗೆ ಇರಿದ್ರಾ? ನಟ ದರ್ಶನ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ಯಾರು? ದರ್ಶನ್ರಿಂದ ಸಹಾಯ ಪಡೆದವರೇ ನೆಗೆಟಿವ್ ಮಾತಾಡಿದ್ರ? ದರ್ಶನ್ ಅರೆಸ್ಟ್ ಆದಾಗ ಕೆಲವರು ನೆಗೆಟಿವ್ ಮಾತುಗಳನ್ನ ಆಡಿದ್ರು, ಇನ್ನೂ ಕೆಲವರು ನಟ ದರ್ಶನ್ ಪರ ಮಾತನಾಡಿದ್ರು. ಆದರೆ ತೀರಾ ಆಪ್ತರೇ ತುಟಿಕ್ ಪಿಟಿಕ್ ಅಂದಿಲ್ಲ, ದರ್ಶನ್ಗೆ ಧೈರ್ಯ ಹೇಳುವಂತಹ ಕೆಲಸವನ್ನೂ ಮಾಡಲಿಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಲವಾರು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ, ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಆರಂಭಿಕ ಹಂತದಲ್ಲಿ ದರ್ಶನಿಂದ ಸಪೋರ್ಟ್ ಪಡ್ಕೊಂಡವ್ರು ಯಾರು ಕೂಡ ಲಾಸ್ಟಲ್ಲಿ ಬರ್ತಾನೆ ಇರಲಿಲ್ಲ. ಯಾರಾದರೂ ಕಮೆಂಟ್ ಕೇಳೋದಕ್ಕೆ ಹೋದ್ರೂ ಕೂಡ ರಿಯಾಕ್ಷನ್ ಕೊಡ್ತಿರಲಿಲ್ಲ, ಸೇಫ್ ಆಗ್ತಾ ಇದ್ರು ಅಥವಾ ಬರ್ತಿರಲಿಲ್ಲ ಹತ್ರಕ್ಕೆ. ಏನು ಅನಿಸ್ತಾ ಇತ್ತು ನೋಡಿದಾಗ? ಏನಿಲ್ಲ, ಅವ್ರು ಏನು ಅನ್ನೋದು ನಮ್ಗೆ ಅರ್ಥ ಆಯ್ತು ಅಷ್ಟೇ. ಈಗ ಒಂದು ಪರಿಸ್ಥಿತಿಲಿ ನಮ್ಮ ಜೊತೆಲಿ ಯಾರು ನಿಲ್ತಾರೆ, ಸುಖದಲ್ಲಿ ಎಲ್ಲರೂ ನಮ್ಮವ್ರೆ, ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗೋದೇ ಅಲ್ಲಿ. ಸೊ ಅದು ಗೊತ್ತಾಯ್ತು ಯಾರನ್ನ ಎಲ್ಲಿಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು. ಟ್ರೂ ರೈಟ್. ಸೊ ಆರಂಭಿಕ ಹಂತದಲ್ಲಿ ದರ್ಶನಿಂದ ಸಪೋರ್ಟ್ ಪಡ್ಕೊಂಡವ್ರು ಯಾರು ಕೂಡ ಲಾಸ್ಟಲ್ಲಿ ಬರ್ತಾನೆ ಇರಲಿಲ್ಲ. ಯಾರಾದರೂ ಕಮೆಂಟ್ ಕೇಳೋದಕ್ಕೆ ಹೋದ್ರೂ ಕೂಡ ರಿಯಾಕ್ಷನ್ ಕೊಡ್ತಿರಲಿಲ್ಲ, ಸೇಫ್ ಆಗ್ತಾ ಇದ್ರು ಅಥವಾ ಬರ್ತಿರಲಿಲ್ಲ ಹತ್ರಕ್ಕೆ. ಏನು ಅನಿಸ್ತಾ ಇತ್ತು ನೋಡಿದಾಗ? ಏನಿಲ್ಲ, ಅವ್ರು ಏನು ಅನ್ನೋದು ನಮ್ಗೆ ಅರ್ಥ ಆಯ್ತು ಅಷ್ಟೇ. ಈಗ ಒಂದು ಪರಿಸ್ಥಿತಿಲಿ ನಮ್ಮ ಜೊತೆಲಿ ಯಾರು ನಿಲ್ತಾರೆ, ಸುಖದಲ್ಲಿ ಎಲ್ಲರೂ ನಮ್ಮವ್ರೆ, ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗೋದೇ ಅಲ್ಲಿ. ಸೊ ಅದು ಗೊತ್ತಾಯ್ತು ಯಾರನ್ನ ಎಲ್ಲಿಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು. ಟ್ರೂ. ಇನ್ನು ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ನಟ ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ತಾರಾ? ಆಪರೇಷನ್ ಅಗತ್ಯ ಇದೆಯಾ ಇಲ್ವಾ ಅಂತ ಕೂಡ ಕೇಳಿದಂತಹ ಪ್ರಶ್ನೆಗೆ ದಿನಕರ್ ತೂಗುದೀಪ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಉತ್ತರವನ್ನು ಕೊಟ್ಟಿದ್ದಾರೆ? ಬೆನ್ನು ನೋವಿನಿಂದ ಅವರು ಬಳಲ್ತಾ ಇದ್ದಾರೆ. ನಟ ದರ್ಶನ್ ಏನೋ ಒಂದು ಚಾಲೆಂಜ್ ಮಾಡಿದಾರಂತೆ. ಏನು? ಬೆನ್ನು ನೋವಿನಿಂದ ಬಳಲ್ತಿರೋ ನಟ ದರ್ಶನ್ ಆಪರೇಷನ್ ಮಾಡಿಸ್ಕೋತಾರ? ಇದಕ್ಕೆ ಸಂಬಂಧಪಟ್ಟಂತೆ ದಿನಕರ್ ಏನು ಹೇಳಿದ್ದಾರೆ ನೋಡೋಣ. ಆಪರೇಷನ್ ಬೇಡ ಅಂತ ಅಂದಿದ್ದಾರೆ ಡಾಕ್ಟರು. ಹೌದು, ಅಂದ್ರೆ ಅವನು ಫಿಸಿಯೋಥೆರಪಿ ನಡೀತಾ ಇದೆ, ರಿಕವರಿ ಆಗ್ತಿದ್ದಾನೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಹೆಂಗೆ ಅಂದ್ರೆ ಇಟ್ಸ್ ಟ್ರಯಲ್ ಅಂಡ್ ಎರರ್ ಮೆಥಡ್. ಒಬ್ಬೊಬ್ರು ಬಾಡಿಗೆ ಒಂದೊಂಥರ, ಈಗ ನಿಮ್ ಬಾಡಿಗೆ ಬೇರೆ ತರ ರಿಯಾಕ್ಟ್ ಆಗುತ್ತೆ ಒಂದು ಟ್ರೀಟ್ಮೆಂಟ್, ನನಗೊಂಥರ ರಿಯಾಕ್ಟ್ ಆಗುತ್ತೆ. ಈಗ ಅವ್ರಿಗೂ ಗೊತ್ತಿಲ್ಲ ದರ್ಶನ್ ಬಾಡಿ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ. ಬಟ್ ಈಗ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅಂಡ್ ಅದು ರಿಕವರಿ ತೋರಿಸ್ತಾ ಇದೆ ದರ್ಶನ್ಗೆ. ಬಟ್ ಹೌದು, ದರ್ಶನ್ಗಾಗಿರೋ L4 L5 ಇದು ಅದು ಒಂದಷ್ಟು ಮಿಲಿಮೀಟರ್ ಜರುಗಿದೆ. ಅದನ್ನ ಕಂಪ್ಲೀಟ್ ಫೈನಲ್ ಸೊಲ್ಯೂಷನ್, ಅದನ್ನ ಆಪರೇಷನ್ ಮಾಡ್ಲೇಬೇಕು. ಅಂದ್ರೆ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಆ ಜಾಗದಲ್ಲಿ ಕೂರಿಸ್ಬೇಕು. ಹಂಗ್ ಕೂರಿಸಿದ್ರೆ ಅದು ಫೈನಲ್ ಅದೇನೆ, ಆಪರೇಷನ್ ಮಾಡ್ಲೇಬೇಕು. ಬಟ್ ಫಿಸಿಯೋಥೆರಪಿಲಿ ಹೌದು, ಅದರಿಂದ ಆಗೋ ಇಂಜುರಿಗಳು ಎಲ್ಲೋ ಅದರಿಂದ ಆಗೋ ನೋವುನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ತದೆ. ಈಗ ಅವ್ರು ಕಮ್ಮಿನೂ ಆಗಿದೆ. ಮುಂಚೆಯಿಂದ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತಂದ್ರೆ? ಸಿನಿಮಾಲೇ ಅದು ಆಗಿದ್ದು ಪ್ರಾಬ್ಲಮ್. ಸಾರಥಿ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ L4 L5 ಪ್ರಾಬ್ಲಮ್ ಶುರು ಆಯ್ತು. ಬಟ್ ಈ ಮಟ್ಟಿಗೆ ಆಗಿರ್ಲಿಲ್ಲ. ಬಟ್ ಅದು ಪ್ರಾಬ್ಲಮ್ ಇತ್ತು, ಅದು ಹಂಗೆ ಆಗ್ತಾ ಇತ್ತು. ಆಮೇಲೆ ಫಿಸಿಯೋಥೆರಪಿ, ಎಕ್ಸಸೈಸ್ ಅದು ಇದು ಮಾಡ್ಕೊಂಡು ಅದರಿಂದ ಇದಿತ್ತು. ಅಂಡ್ ಅದಾದ್ಮೇಲೆ ಸಾರಥಿಯಾಗಿ ಇಷ್ಟು ಬೃಂದಾವನ ಒಂದು 4-5 ಇಯರ್ಸ್ ಆದ್ಮೇಲೆ ಬಂದಿದ್ದು. ಅದ್ರಲ್ಲೂ ಐಸ್ಲ್ಯಾಂಡ್ ಅಲ್ಲಿ ಕುದುರೆ ಓಡಿಸ್ಬೇಕಾದ್ರೆ ಬಿದ್ದಾಗ ತಿರ್ಗಾ ಅದು ಟ್ರಿಗರ್ ಆಯ್ತು ಆ ಪೇನ್. ಇಲ್ಲಿ ತಿರ್ಗಾ BJS ಬಂದು ಅಲ್ಲಿ ಒಂದಷ್ಟು ದಿನ ಅಡ್ಮಿಟ್ ಆಗಿ ಅದು ಟ್ರೀಟ್ಮೆಂಟ್ ಎಲ್ಲ ನಡೀತು. ಅದು ಪ್ರಾಬ್ಲಮ್ ಪರ್ಮನೆಂಟ್, ಅದಿದ್ದೇ ಇರುತ್ತೆ. ಈ ತರ ಏನಾರ ಒಂದು ಫೈಟ್ ಅಲ್ಲಿ ಬಿದ್ದಾಗ್ಲೋ ಇಲ್ಲೋ ಏನಾರ ಒಂಚೂರು ಈ ಸಡನ್ ಆಗಿ ಒಂದು ಜರ್ಕ್ ಗಿರ್ಕ್ ಸಿಕ್ಕಿದಾಗ ಅದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ನೋಡ್ಬೇಕು ಎಲ್ಲಿವರೆಗೂ ಒಂದು ತಡಿತಾನೆ, ಆಪರೇಷನ್ ಇಲ್ಲದೆ ಎಲ್ಲಿವರೆಗೂ ಕ್ಯಾರಿ ಮಾಡ್ಬೋದು ಅಂತ ಡಾಕ್ಟರ್ ಅಂಡ್ ದರ್ಶನ್ ಬಾಡಿ ಹೇಳುತ್ತೆ ಅಂತ. ಆಪರೇಷನ್ ಬೇಡ ಅಂತ ಅಂದಿದ್ದಾರೆ ಡಾಕ್ಟರು. ಹೌದು, ಅಂದ್ರೆ ಅವನು ಫಿಸಿಯೋಥೆರಪಿ ನಡೀತಾ ಇದೆ, ರಿಕವರಿ ಆಗ್ತಿದ್ದಾನೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಹೆಂಗೆ ಅಂದ್ರೆ ಇಟ್ಸ್ ಟ್ರಯಲ್ ಅಂಡ್ ಎರರ್ ಮೆಥಡ್. ಒಬ್ಬೊಬ್ರು ಬಾಡಿಗೆ ಒಂದೊಂಥರ, ಈಗ ನಿಮ್ ಬಾಡಿಗೆ ಬೇರೆ ತರ ರಿಯಾಕ್ಟ್ ಆಗುತ್ತೆ ಒಂದು ಟ್ರೀಟ್ಮೆಂಟ್, ನನಗೊಂಥರ ರಿಯಾಕ್ಟ್ ಆಗುತ್ತೆ. ಈಗ ಅವ್ರಿಗೂ ಗೊತ್ತಿಲ್ಲ ದರ್ಶನ್ ಬಾಡಿ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ. ಬಟ್ ಈಗ ಫಿಸಿಯೋಥೆರಪಿ ಮಾಡ್ತಿದ್ದಾರೆ ಅಂಡ್ ಅದು ರಿಕವರಿ ತೋರಿಸ್ತಾ ಇದೆ ದರ್ಶನ್ಗೆ. ಬಟ್ ಹೌದು, ದರ್ಶನ್ಗಾಗಿರೋ L4 L5 ಇದು ಅದು ಒಂದಷ್ಟು ಮಿಲಿಮೀಟರ್ ಜರುಗಿದೆ. ಅದನ್ನ
ಕಂಪ್ಲೀಟ್ ಫೈನಲ್ ಸೊಲ್ಯೂಷನ್ ಅದನ್ನ ಆಪರೇಷನ್ ಮಾಡ್ಲೇಬೇಕು. ಅಂದ್ರೆ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಆ ಜಾಗದಲ್ಲಿ ಕೂರಿಸ್ಬೇಕು. ಹಂಗ್ ಕೂರಿಸಿದ್ರೇನೆ ಅದು ಫೈನಲ್ ಅದೇನೆ, ಆಪರೇಷನ್ ಮಾಡ್ಲೇಬೇಕು. ಬಟ್ ಫಿಸಿಯೋಥೆರಪಿಲಿ ಹೌದು ಅದರಿಂದ ಆಗೋ ಇಂಜುರಿಗಳು ಎಲ್ಲೋ ಅದರಿಂದ ಆಗೋ ನೋವುನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ತದೆ. ಈಗ ಅವ್ರು ಕಮ್ಮಿನೂ ಆಗಿದೆ. ಮುಂಚೆಯಿಂದ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಬೆನ್ ನೋವಿನ ಸಮಸ್ಯೆ ಇದೆ ಅಂತಂದ್ರೆ? ಸಿನಿಮಾಲೇ ಅದು ಆಗಿದ್ದು ಪ್ರಾಬ್ಲಮ್. ಸಾರಥಿ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ L4 L5 ಪ್ರಾಬ್ಲಮ್ ಶುರು ಆಯ್ತು. ಬಟ್ ಈ ಮಟ್ಟಿಗೆ ಆಗಿರ್ಲಿಲ್ಲ. ಬಟ್ ಅದು ಪ್ರಾಬ್ಲಮ್ ಇತ್ತು, ಅದು ಹಂಗೆ ಆಗ್ತಾ ಇತ್ತು. ಆಮೇಲೆ ಫಿಸಿಯೋಥೆರಪಿ, ಎಕ್ಸಸೈಸ್ ಅದು ಇದು ಮಾಡ್ಕೊಂಡು ಅದರಿಂದ ಇದಿತ್ತು. ಅಂಡ್ ಅದಾದ್ಮೇಲೆ ಸಾರಥಿಯಾಗಿ ಇಷ್ಟು ಬೃಂದಾವನ ಒಂದು 4-5 ಇಯರ್ಸ್ ಆದ್ಮೇಲೆ ಬಂದಿದ್ದು. ಅದ್ರಲ್ಲೂ ಐಸ್ಲ್ಯಾಂಡ್ ಅಲ್ಲಿ ಕುದುರೆ ಓಡಿಸ್ಬೇಕಾದ್ರೆ ಬಿದ್ದಾಗ ತಿರ್ಗಾ ಅದು ಟ್ರಿಗರ್ ಆಯ್ತು ಆ ಪೇನು. ಇಲ್ಲಿ ತಿರ್ಗಾ BGS ಬಂದು ಅಲ್ಲಿ ಒಂದಷ್ಟು ದಿನ ಅಡ್ಮಿಟ್ ಆಗಿ ಅದು ಟ್ರೀಟ್ಮೆಂಟ್ ಎಲ್ಲ ನಡೀತು. ಅದು ಪ್ರಾಬ್ಲಮ್ ಪರ್ಮನೆಂಟ್, ಅದು ಇದ್ದೇ ಇರುತ್ತೆ. ಈ ತರ ಏನಾರ ಒಂದು ಫೈಟ್ ಅಲ್ಲಿ ಬಿದ್ದಾಗ್ಲೋ ಇಲ್ಲೋ ಏನಾರ ಒಂಚೂರು ಈ ಸಡನ್ ಆಗಿ ಒಂದು ಜರ್ಕ್ ಗಿರ್ಕ್ ಸಿಕ್ಕಿದಾಗ ಅದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬಟ್ ನೋಡ್ಬೇಕು ಎಲ್ಲಿವರೆಗೂ ಒಂದು ತಡಿತಾನೆ, ಆಪರೇಷನ್ ಇಲ್ಲದೆ ಎಲ್ಲಿವರೆಗೂ ಕ್ಯಾರಿ ಮಾಡ್ಬೋದು ಅಂತ ಡಾಕ್ಟ್ರು ಅಂಡ್ ದರ್ಶನ್ ಬಾಡಿ ಹೇಳುತ್ತೆ ಅಂತ. ಹಾಗಾದರೆ ಸದ್ಯದಲ್ಲೇ ನಟ ದರ್ಶನ್ ಶೂಟಿಂಗ್ಗೆ ಹೋಗ್ತಾರಾ? ಈ ಪ್ರಶ್ನೆಗೆ ದಿನಕರ್ ಕೊಟ್ಟಂತಹ ಉತ್ತರ ಏನು? ಯಾಕೆಂದರೆ ಎಲ್ಲ ವಿಚಾರವಾಗಿ ಈಗ ಅವರೇ ಮಾತನಾಡಬೇಕಾಗಿರೋದ್ರಿಂದ ಅವರೇ ಹೇಳ್ತಾ ಇದ್ದಾರೆ ಪ್ರತಿಯೊಂದು ವಿಚಾರ. ಅವರ ಆಪ್ರೇಷನ್ನೇ ಸೊಲ್ಯೂಷನ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಸದ್ಯದಲ್ಲೇ ಸಿನಿಮಾ ಶೂಟಿಂಗ್ಗೆ ದರ್ಶನ್ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ. ಹಾಗಾದರೆ ಹೋಗೋದೇ ನಿಜ ಆದರೆ ಶೂಟಿಂಗ್ಗೆ ದರ್ಶನ್ ಯಾವಾಗ ಹೋಗ್ತಾರೆ? ದಿನಕರ್ ಜೊತೆ ನಟ ದರ್ಶನ್ ಸಿನಿಮಾ ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ. ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸಾರಥಿ ಆದ ನಂತರ ದರ್ಶನ್ ಮತ್ತು ದಿನಕರ್ ಕಾಂಬಿನೇಷನ್ ಮೂವಿ ಬಂದೇ ಇಲ್ಲ. ಅದ್ರ ಬಗ್ಗೆನೂ ಮಾತಾಡಿದ್ದಾರೆ, ನೋಡೋಣ. ಏನು ಅಂತ ಹೇಳಿದ್ರೆ ದರ್ಶನ್ ಮತ್ತೆ ದಿನಕರ್ ಅವ್ರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಅವ್ರು ಮೊದಲು ರಿಕವರ್ ಆದ್ರೆ ಸಿನಿಮಾ ಬರುತ್ತೆ. ಸೊ ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ, ಮತ್ತೆ ಅವ್ರ ಶೂಟಿಂಗ್ ಯಾವಾಗ ವಾಪಸ್ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ಅವರು ಶೂಟಿಂಗ್ಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಯಾಕಂದ್ರೆ ಅದು ದರ್ಶನ್ ಬಾಡಿ ಅಂಡ್ ದರ್ಶನ್ ಡಿಸೈಡ್ ಮಾಡ್ಬೇಕು. ಅಂಡ್ ಈಗ ಅದೇ ಪ್ರಯಾರಿಟಿ ಅವ್ರದ್ದು ಡೆವಿಲ್ಲೇ ಇರೋದು. ಯಾಕಂದ್ರೆ ಒಂದು 40% ಶೂಟಿಂಗ್ ಆಗಿದೆ, ನೆಕ್ಸ್ಟ್ ಎಲ್ಲ ಫಿನಿಶ್ ಮಾಡಬೇಕು. ಸೊ ಡೈರೆಕ್ಟರ್ ಪ್ರಕಾಶ್ ಅವರು ಮತ್ತೆ ದರ್ಶನ್ ಅವರು ಬಾಡಿ ಡಿಸೈಡ್ ಮಾಡುತ್ತೆ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಅಂಡ್ ಅದೇ ಪ್ರಕಾಶ್ ಅವ್ರದ್ದು ಡೆವಿಲ್ ಆದ್ಮೇಲೆ ಇನ್ನೊಂದು ಆಂಧ್ರ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ, ಅದೆಲ್ಲ ಆದ್ಮೇಲಿಂದ ಮಾಡೋಣ ಅಂತ ನಂಗೆ ಹೇಳಿದ್ದಾರೆ. ಸೊ ಇವೆರಡು ಮುಗಿಯೋಕೆನೆ 25 ಆಗುತ್ತೆ ಅಂತ ಅನ್ಸುತ್ತೆ. 26 ಅಲ್ಲಿ ಮೋಸ್ಟ್ಲಿ ದರ್ಶನ್ ಸಿನಿಮಾ ನಿಮ್ಮ ಜೊತೆ ಮಾಡ್ತೀನಿ. ಓಕೆ. ತುಂಬ ಜನ ಕಾಯ್ತಾ ಇರೋದು ಏನು ಅಂತ ಹೇಳಿದ್ರೆ ದರ್ಶನ್ ಮತ್ತೆ ದಿನಕರ್ ಅವ್ರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಅವ್ರು ಮೊದಲು ರಿಕವರ್ ಆದ್ರೆ ಸಿನಿಮಾ ಬರುತ್ತೆ. ಸೊ ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ, ಮತ್ತೆ ಅವ್ರ ಶೂಟಿಂಗ್ ಯಾವಾಗ ವಾಪಸ್ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ಅವರು ಶೂಟಿಂಗ್ಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಯಾಕಂದ್ರೆ ಅದು ದರ್ಶನ್ ಬಾಡಿ ಅಂಡ್ ದರ್ಶನ್ ಡಿಸೈಡ್ ಮಾಡ್ಬೇಕು. ಅಂಡ್ ಈಗ ಅದೇ ಪ್ರಯಾರಿಟಿ ಅವ್ರದ್ದು ಡೆವಿಲ್ಲೇ ಇರೋದು. ಯಾಕಂದ್ರೆ ಒಂದು 40% ಶೂಟಿಂಗ್ ಆಗಿದೆ, ನೆಕ್ಸ್ಟ್ ಎಲ್ಲ ಫಿನಿಶ್ ಮಾಡಬೇಕು. ಸೊ ಡೈರೆಕ್ಟರ್ ಪ್ರಕಾಶ್ ಅವರು ಮತ್ತೆ ದರ್ಶನ್ ಅವರು ಬಾಡಿ ಡಿಸೈಡ್ ಮಾಡುತ್ತೆ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಅಂಡ್ ಅದೇ ಪ್ರಕಾಶ್ ಅವ್ರದ್ದು ಡೆವಿಲ್ ಆದ್ಮೇಲೆ ಇನ್ನೊಂದು ಆಂಧ್ರ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ, ಅದೆಲ್ಲ ಆದ್ಮೇಲಿಂದ ಮಾಡೋಣ ಅಂತ ನಂಗೆ ಹೇಳಿದ್ದಾರೆ. ಸೊ ಇವೆರಡು ಮುಗಿಯೋಕೆನೆ 25 ಆಗುತ್ತೆ ಅಂತ ಅನ್ಸುತ್ತೆ. 26 ಅಲ್ಲಿ ಮೋಸ್ಟ್ಲಿ ದರ್ಶನ್ ಸಿನಿಮಾ ನಿಮ್ಮ ಜೊತೆ ಮಾಡ್ತೀನಿ. ಓಕೆ. ಸೊ ದರ್ಶನ್ ಜೊತೆ ಮೂವಿ ಮಾಡೋದು ಫಿಕ್ಸ್. ಬಟ್ ಈಗ ಒಪ್ಕೊಂಡ್ರೆ ಒಂದೆರಡು ಸಿನಿಮಾ ಮುಗಿಸಿದ ಮೇಲೆ ನಾವು 26 ಶುರು ಮಾಡ್ತೀವಿ ಅಂತ ಲೆಕ್ಕಾಚಾರದಲ್ಲಿ ದಿನಕರ್ ಅವರು ಇದ್ದಾರೆ.